ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್ ನಮ್ಮ ತೋಟಲ್ ಟೇಲ್ಸ್. ಸೊ ಇವತ್ತು ನಾವು ಹೊರಡ್ತಿರೋದು ತಿರುವಣ್ಮಲೆಯಲ್ಲಿರುವ ಅರುಣಾಚಲೇಶ್ವರ ದೇವಸ್ಥಾನ ದರ್ಶನಕ್ಕೆ. ನಾನು ನನ್ನ ಫ್ರೆಂಡ್ ಶಿವರಾಜ್ ಮತ್ತು ಸುಬ್ಬು ಮತ್ತು ಮಿಥುನ. ಸೊ ನಮ್ಮ ಪಯಣ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಶುರು ಮಾಡಿದ್ದೀವಿ. ಇವತ್ತು ಇಲ್ಲಿ ಯೋಗ ಡೇ ಇರೋದ್ರಿಂದ ಒಳಗಡೆ ಹೋಗೋದಕ್ಕಾಗಲ್ಲ. ಸೊ ಆಚೆ ಕಡೆ ದರ್ಶನ ಮಾಡ್ಕೊಂಡು ಹೊರಟಿದ್ದೀವಿ. ಒಂದೇ ಹಂಗೆ ಅಪ್ಡೇಟ್ ಮಾಡ್ತಿರ್ತೀನಿ. ಆಗಿಲ್ಲ 150 180 ವಿತಿನ್ 200. ಕಡಕಂ ಬೇಕರಿ ಆ್ಯಂಡ್ ಕೇಕ್ಸ್. ಜಿ ಟಿ ಆರೆಂಜ್ ರೆಡ್. ಮುಂದೆ ನೋಡಿ ಅಲ್ಲೇ ಐತಲ್ಲ ಸುಬ್ಬ. ಎತ್ಕತ್ತವ್ರೆ ಅನ್ಸುತ್ತೆ. ರಿಯಾಸ್ ಅಂದ್ರೆ ಆಲ್ಮೋಸ್ಟ್ ಒಂದು 150 170 ಕಿಲೋಮೀಟರ್ಸ್ ಬಂದಿದ್ದೀವಿ. ಪ್ರಾಬ್ಲಮ್ ಇಲ್ಲ. ತನಕ ಹೊರಡೋದಷ್ಟೇ. ಏನೊಂದು 3 hours ಅಲ್ಲಿ ಹೊಂಟೋಯ್ತೀವಿ ಅನ್ಸುತ್ತೆ ಮ್ಯಾಕ್ಸ್ ನನ್ನ ಪ್ರಕಾರ. ತಿಂಡಿ ಮುಗಿಸಿ ಈಗ ಹೊರಟಿದ್ದೀವಿ. ಇನ್ನೊಂದು 2 hours ಇದೆ, 2 hours 20 minutes ಇದೆ ತಿರುವಣ್ಮಲೈ. ಅಲ್ಲಿಗೆ ಹೋಗಿ ಆಮೇಲೆ ರೂಮ್ ನೋಡ್ಕೊಂಡು ಬುಕ್ ಮಾಡ್ಕೊಂಡು ಮಲಗಬೇಕು. ಎಲ್ಲ ನೈಟ್ ಶಿಫ್ಟ್ ಮಾಡಿರೋರೇನೆ, ಯಾರಿಗೂ ನಿದ್ದೆ ಆಗಿಲ್ಲ. ಹಣ ಏನಿಂಗ್ ಬರ್ತಾನೆ ಮುಗಿಸ್ಕೊಂಡು ಹೋಗಿ ರೂಮ್ ಮಾಡ್ಕೊಂಡು ಮಲ್ಕೊಂಡು ಸಾಯಂಕಾಲ ಗಿರಿ ಪ್ರದರ್ಶನ ಶುರು ಮಾಡಬೇಕು ಅಂತ ಅನ್ಕೊಂಡಿದೀವಿ. ನೋಡೋಣ ಏನಾಯ್ತೆ ಅಂತ. ಎಲ್ಲ ಟಾಟಾದವ್ರೆ ಔಟರ, ಎಲ್ಲ ಟಾಟಾದವ್ರೇನೆ. ಸಾಕು ತಿಂದಿದ್ದೀನಿ ಹೋಗಿ ಮಗ ಒಲೈ. ಚೇಂಜೇ ತಂದಿಲ್ಲ. 100 ರೂಪಾಯಿ ಇದೆ, 100 ರೂಪಾಯಿ ಇದೆ, ಚೇಂಜ್ ಇಲ್ಲ. ₹100 100 ಇರೋದು. ಪೇಂಟ್ ಎಲ್ಲ ಸ್ಟಿಕ್ಕರ್ ರಿಫ್ಲೆಕ್ಟ್ ಆಗಲ್ಲ ಅಂತ ಗಾಡಿ
ಗಾಡಿ ಹೊಡಗಿರುತ್ತೆ ಮುಂದಕ್ಕೆ ಅವ್ನಿಗಾರೆ ಇನ್ಫಾರ್ಮೇಶನ್ ಕೊಟ್ಬಿಟ್ಟು ನಾ ಏನ್ ಗಾಡಿ ನಂಬರೇ ಕಾಣ್ತಿಲ್ಲ ಹಿಡ್ಕೊಳ್ಳೋಣ ಅಂದ್ರೆ ಓ ಅನ್ಕೊಬಿಡ್ತಾರೆ. ಅಲ್ಲಿ 35 ಇತ್ತು, ಇಲ್ಲಿ 39 ಆಗೋಯ್ತಲ್ಲ. ಬಳಸ್ಕೊಂಬತ್ತಿದೀವಿ ಅಲ್ಲ ಕಣ, ಪೊಲೀಸ್ ಅವ್ರ ಹತ್ರ 35 ಇತ್ತು, ಪೊಲೀಸ್ ಹತ್ರ 35 ಇತ್ತು. ಬಂದ್ ಜಾಯ್ನ್ ಆಗ್ಬಿಟ್ಟು ಕಣ ಔಟ್ ಸೈಡ್ ಇಂದ 39 ಕಿಲೋಮೀಟರ್ 36 ನಿಮಿಷ ಆಗು. ಹೋಗಪ್ಪ, ಬಸ್ ಚೆನ್ನಾಗಿಲ್ಲ ಅಂತ, ಬಸ್ ಫೆಸಿಲಿಟಿ ಚೆನ್ನಾಗಿಲ್ಲ ಅಂತ. ಅಪ್ಪ ಯುಕ್ರೇನ್ ಕರ್ಕೊಂಬಂದವ್ರು ಏನಂತಿದ್ರು, ಎಲ್ಲಾರು ಅಷ್ಟೇ. ಫೈನಲಿ ತಿರುವನ್ಮಲೈಗೆ ಬಂದಾಗಿದೆ, ರೂಮ್ಗೆ ಹೋಗ್ಬೇಕಷ್ಟೇ ಈಗ. ಸ್ಲಿಪ್ ಆಫ್ ಟೈಮ್ ಸ್ಲಿಪ್ ಆಫ್ ಸೋಡಾ ಇತ್ತು ಕಣ, ಸೋಡಾ ಗೊತ್ತಿಲ್ಲ ವಾಟರ್ ನಿಂಬು ಸೋಡಾ. ಗಿರಿವಲ್ಲಂ ಇದೇನೆ ಕಣ, ಗಿರಿ ಪ್ರದಕ್ಷಿಣೆ. ಹಾ ಹೇಳ. ಹಾ ಇದೇ ರೋಡ್ ಕಣ, ಇದೇ ವಾಕು, ಇದೇ ರೋಡ್. ಅಲ್ಲೋಗಿ ಡಿವಿಷನ್ ತಗೋತೀವಿ ಒಂದ್ ಕಡೆ ಒಂಚೂರು ಅಷ್ಟೇ. ಸೇಮ್ ಇದೇನೆ, ಅಲ್ಲೇ ಹಾಕಿರ್ಲ ಗಿರಿ ಪ್ರದಕ್ಷಿಣೆ ಅಂತ. ಹಾ ಇದೇ ರೋಡ್. ನೈಟಲ್ಲಿ ಓಡಾಡಲ್ಲ, ನೈಟ್ 10 ಗಂಟೆ ಮೇಲೆ ಏನು ಟ್ರಾಫಿಕ್ ಇರಲ್ಲ ಅಂತ ಅಷ್ಟೊಂದು. ಸುಮಾರು ಜನ ಬರ್ತಾರ ಕಣ. ಇದ್ ಏನು ಇಲ್ಲ, ಈಗ ಪರವಾಗಿಲ್ಲ. ಪೌರ್ಣಮಿ ಜನ ಬಂದ್ಬಿಟ್ರಂತೂ ಕಾಲ ಹಾಕಕ್ಕಾಗಲ್ಲ, ಹಂಗಿರ್ತದೆ. ಇಲ್ಲಿ ರಮಣ ಮಹರ್ಷಿದು ಆಶ್ರಮ ಅದೇನೆ, ತುಂಬಾ ಚೆನ್ನಾಗಿರುತ್ತೆ. ದಕ್ಷಿಣಾಮೂರ್ತಿ ಅಲ್ಲಲ್ಲ, ದೇವಸ್ಥಾನ ದಕ್ಷಿಣಾಮೂರ್ತಿದಲ್ಲಿ. City drive mode activated. ಶೇಷಾದ್ರಿ ಶ್ರೀಧರ ಆಶ್ರಮ ಬರಲ್ಲ ಇಲ್ಲಿ. ಹೋಗ್ತೀವಿ ಕರೆಕ್ಟಾಗಿ, 6 ನಿಮಿಷ ಇದೆ. ಏನ್ ಗುರು, ದೇವ್ರದಕ್ಕೆಲ್ಲ ಸ್ಕ್ಯಾಮ್ ಮಾಡ್ಕೊಂಡ್ಬಿಟ್ಟವ್ರೆ ಈ ಲೆವೆಲ್ಗೆ. ಪಾರ್ಕಿಂಗು ಅಲ್ಲಿ ಹಾ 150 ರೂಪಾಯಿ ಪಾರ್ಕಿಂಗ್, ಕಾರ್ ಪಾರ್ಕಿಂಗ್ ಇಲ್ಲಿ. ಎಷ್ಟೆಲ್ಲ ಕಿತ್ಕೋಬೇಕು ದುಡ್ಡನ್ನ, ಕಿತ್ಕೋತಾರೆ. ಇದೆ ನಮ್ಮ ಗಿರಿವಲ್ಲಂ. ಆದ್ರೂ ಗುರು ಹೆವಿ ಸ್ಕ್ಯಾಮ್ ಗುರು ಇದು ಮಾತ್ರ. ವಾಟ್ಲೆ ಅಂದ್ರೆ ಇಲ್ಲಿ ಪೊಲೀಸರು ಇನ್ವಾಲ್ವ್ ಆಗೋರಲ್ಲ, ಅದು ಮೆಚ್ಚಬೇಕು ಅಲ್ವಾ. ಸರಿ ಹಂಗೆ ಹೋಗೋ. ಗೋಪುರಂ ದರ್ಶನ. ಅಪ್ಪ
ಮಹಾಬಲೇಶ್ವರ. ಓಂ ನಮಃ ಶಿವಾಯ. ಸೊ ಈಗ ಬೈ ವಾಕ್ ರೂಮ್ಗೆ ಹೋಗ್ತಾ ಇದ್ದೀವಿ. ಈ ಥರ ನನಗೆ ಗೊತ್ತಿದೆ, ಔಟ್ಸ್ಕರ್ಟಲ್ಲಿ ರೂಮ್ ಬುಕ್ ಮಾಡ್ಕೊಂಡು ಆಟೋ ಬುಕ್ ಮಾಡ್ಕೊಂಡು ಬಂದ್ಬಿಡ್ಬೋದಿತ್ತು. ಹಾಂ ಹಾಂ ಪಾಮ್ ಶುಗರ್ ಕುಲ್ಫಿ. ಪಾಮ್ ಶುಗರ್ ಕುಲ್ಫಿ ಎತ್ಕೊಳವ, ಎತ್ಕೋ. ಇವನೇ ತೆಗ್ದಿದ್ದು ಅಲ್ವಾ? ಸರಿ ಆಯ್ತು ನೋಡಿ, ಹೋಗ್ಲಿ ಯಾರೋ ಒಬ್ರು ಎತ್ಕೊಳ್ಳಿ. ಪಾಮ್ ಶುಗರ್ ಅಂತ. ಜಿಗರ್ ತಂಡನ? ಏನ ಜಿಗರ್ ತಂಡ? ಇಲ್ಲ ಕುಲ್ಫಿ ಇದೆ, ಪಾಮ್ ಶುಗರ್ ಕುಲ್ಫಿ ಅಲ್ಲ. ಏನ್ ಜಿಗರ್ ತಂಡ ಅಂದ್ರೆ ಏನದು? ಅದೊಂಥರ ಜ್ಯೂಸ್ ತರ, ಅದು ಇದೇ ತರ ಮಾಡ್ತಾರೆ ಗಟ್ಟಿ ಹಾಲು. ಇದ್ರದ ಬೇಲ್ದಣ್ಣ. ಲೈ ಅಡಿಲ್ ತೆಗಿಲ್ಲ. ಇಲ್ಲ ಅಡಿಯಿಲ್ಲ, ಅಡಿದು ಇದು ತೆಗಿಬೇಕು. ಸ್ಪೂನ್ ಬರೋದಿಲ್ಲಲ್ಲ, ಅದು ತೆಗಿಬೇಕು ತಾನೆ. ಅಪ್ಪ ನಮ್ಮಪ್ಪ ಯಾವ ಲೆವೆಲ್ ಸ್ಕ್ಯಾಮ್ ಮಾಡ್ತಾರಪ್ಪ. ಹಾ ಬೈಕು ಓಕೆ. ಇನ್ನು ರೂಮ್ಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡ್ಬಿಟ್ಟು ಸಾಯಂಕಾಲ ಸಿಗೋಣ. ಮಾರ್ನಿಂಗ್ ಹೌದಾ? ಈಗ ನಾವು ಉಜ್ಜೋಗ್ಬಿಡೈತೆ ಏನೋ ಕಷ್ಟ ಮಾಡ್ಕೊಂಡು. ಓಕೆ. ಸೊ ಶುಭ ದಿನ ಸ್ನೇಹಿತರೆ. ನಿನ್ನೆ ನಮ್ಮದು ಗಿರಿ ಪ್ರದರ್ಶನ ಆಗಿ ದರ್ಶನ ಮುಗೀತು. ಇವತ್ತು ಕ್ಯೂ ನೋಡಿದ್ರೆ ಭಯ ಆಗ್ತಾಯಿದೆ. ಈ ಕ್ಯೂ ಬಂದು ಸ್ಪೆಷಲ್ ದರ್ಶನದ ಕ್ಯೂ 50 ರೂಪಾಯಿ. ಇದಕ್ಕೆ ಹಿಂಗೆ ನಿಂತವ್ರೆ ಜನ. ಬಟ್ ಒಂದಂತೂ ಹೇಳಕ್ಕೆ ಇಷ್ಟಪಡ್ತೀನಿ, ಹೇಳ್ಬೇಡಿ ಬೇಡ ಲಾಜ್. ಸೊ ಒಂದೆಂದು ಹೇಳಕ್ಕೆ ಇಷ್ಟಪಡ್ತೀನಿ, ಇಲ್ಲಿ ತುಂಬ ಸ್ಕ್ಯಾಮ್ ನಡೀತಾ ಇದೆ. ಇದ್ರ ಬಗ್ಗೆ ಕುಲಂಕುಷವಾಗಿ ಹೆಂಗೆ ಇದು ಮಾಡ್ತಾ ಇದ್ದಾರೆ ಅಂದರೆ, ಇಲ್ಲ ಆ್ಯಕ್ಚುಲಾಗಿ 50 ರೂಪಾಯಿ ಪಾರ್ಕಿಂಗು, 50 ರೂಪಾಯಿ ಪಾರ್ಕಿಂಗ್ಗೆ 50 ರೂಪಾಯಿ ಪಾರ್ಕಿಂಗ್ ಎಲ್ಲ ಕಾರು 50 ರೂಪಾಯಿ ಪಾರ್ಕಿಂಗ್ಗೆ 150 ರೂಪಾಯಿ ಕಿತ್ಕೋತಾರೆ. ಈಗ ನಮ್ಮದು ಕಾರ್ನ ಎಲ್ಲ ಬೆಲ್ಲೋ ನಿಲ್ಲಿಸ್ಬಿಟ್ಟು ಇಲ್ಲಿ ತನಕ ಬಂದಿದ್ದೀವಿ ನಡ್ಕೊಂಡು. ಈಗ ಹೋಗ್ಬೇಕಾದ್ರೆ ಆಟೋ ಮಾಡ್ಕೋಬೇಕು, ಇಲ್ಲ ನಡ್ಕೋಬೇಕು. ಇಲ್ಲ ಅಂದರೆ ಟೋಟಲ್ ಇವತ್ತು ಪಾರ್ಕಿಂಗ್ ದುಡ್ಡು ನಮಗೆ ಬೆಳಗ್ಗೆ ಹೋಗಿ ಕಾರ್ ತೆಗಿಯೋ ತನಕ 300 ರೂಪಾಯಿ ಆಗಿರುತ್ತೆ. ಅದೇ ಮೇನ್ ಗೋಪುರ. ನಡೆಯಪ್ಪ ಗೋಪುರದ ಹತ್ರ ಹೋಗೋಣ. ಏನ ಹಿಂಗೆ ಬರ್ತಾನೆ ಸ್ವಾಮಿ ಸ್ವಾಮಿ, ಏನ ಜನ ಸ್ವಾಮಿ. ಏನಾದ್ರು ಬೆಳಗ್ಗೆ ದರ್ಶನ ನಿಂತಿದ್ದಿದ್ರೆ ಇವತ್ತು ಮಾಮೂಲಿ ಮಾಡ್ಕೊಂಡು ಸಂಜೆ ಗೀಚೆ ಬಿಟ್ಟಿದ್ದೆ, ಸಂಜೆ ಮಲ್ಕೊಂಡು ಬೆಳಗ್ಗೆ ಓಂ ನಮಃ ಶಿವಾಯನೇ. ಎಲ್ಲ ಶಿವನಿಚ್ಛೆ. ಯಾರು ನಿರ್ಧಾರ ಮಾಡೋಕ್ಕೆ ಜೀವನ
ಅದು ಕರೆಕ್ಟ್. ಸಮಯನ ಯಾರು ನಿರ್ಧಾರ ಮಾಡೋಕ್ಕೆ ಅವನು ಎಷ್ಟೊತ್ತು ನಮ್ಮನ್ನು ನೋಡಬೇಕು ಅಂತ ಹೇಳಿದ್ರೆ ಸಂಜೆ ಹೊತ್ತು ನೋಡಬೇಕು ಅಂದ್ಕೊಂಡ, ಓಂ ನಮಃ ಶಿವಾಯ. ನೋಡ್ಕೊಂಡಾಯ್ತು. ಸಂಡೇ ವೈಬ್ಸ್ ಇದು. ಸಂಡೇ ವೈಬ್ಸು ಫುಲ್ ವೈಬ್ ಆಗಿದೆ. ಈಗ ಓಂ ನಮಃ ಶಿವಾಯ. ಬೆಳಗ್ಗೆ ಎದ್ದು ನಾನು ಶಿವ ಇಬ್ಬರೂ ತಿಂಡಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಈಗ 6 ಗಂಟೆಗೆ 6 ಗಂಟೆಗೆ ಲವ ಅಂದ್ಕೊಂಡು ಹೊಟ್ಟೆ. ಇನ್ನು ಸುಬ್ಬ ಮಿಥುನ ಮಲ್ಕೊಂಡವ್ರೆ. ರಾತ್ರಿ ಉಂಡಿಗೆ ಜಾಗ ಕರ್ಕೊಂಡು ಹೋಗ್ತಾನೆ. ಇವತ್ತು ಚಿದಂಬರಂಗೆ ಹೋಗೋಣ ಅಂತ ಏನೋ ಅಂದ್ಕೊಂಡ್ವಿ ಅಲ್ಲ. ಯಾಕೋ ಇಲ್ಲಿ ರಶ್ ನೋಡಿದ್ರೆ ಅಲ್ವಯ ಇದೈತೆ. ಬಟ್ ಚಿದಂಬರ್ಗೆ ಎಷ್ಟೊಂದು ಸೋಷಿಯಲ್ ಮೀಡಿಯಾ ಹೈಪ್ ಸಿಕ್ಕಿಲ್ಲ. ಇಲ್ಲ, ನಟರಾಜ, ತಳ್ಳಿ ನಟರಾಜ ದೇವಸ್ಥಾನ ರಾಜ ಗೊತ್ತು, ಅದು ಇಷ್ಟೊಂದು ಇಲ್ಲ, ಅದಾಗಿಂದ ಹಂಗೆ ಐತೆ. ಸೊ ನೋಡೋಣ, ತಿಂಡಿ ತಿಂದಮೇಲೆ ಹೊಟ್ಟೆಗೆ ಬಿದ್ದ ಮೇಲೆ ಏನು ಡಿಸೈಡ್ ಮಾಡಬೇಕು ಡಿಸೈಡ್ ಮಾಡ್ಕೋತೀವಿ. ಎಸ್ ಇವರೆಲ್ಲ ಹೊಟ್ಟೆ ಬಿದ್ದ ಮೇಲೆ ನಿರ್ಧಾರಗಳು ಚೇಂಜ್ ಆಗಿದೆ. ಸೊ ಈಗ ತಿಂಡಿ ಬಂದಿದ್ದೀವಿ. ಪೊಂಗಲ್ ಇದೆಯಂತೆ, ಪೊಂಗಲ್ ತಿನ್ಕೊ ಹೊರಡ್ತೀವಿ. ಎಲ್ಲಿಗೆ ಹೋಗಬೇಕು ಅಂತ ಇನ್ನೂ ಡಿಸೈಡ್ ಆಗಿಲ್ಲ. ಐದಾರು ಮೈಸೂರು, ಇಲ್ಲ ಅಂದರೆ ಚಿದಂಬರಂ. ನೋಡೋಣ ಸ್ನೇಹಿತರೆ, ಇದೇ ಹೋಟ್ಲು, ನೋಡ್ಕೊಳ್ಳಿ. ಮಾತ್ರ ನಿಮಗೆ ಪೊಂಗಲ್ ಮಾತ್ರ ತುಂಬ ಚೆನ್ನಾಗಿರುತ್ತೆ, ತುಪ್ಪದಲ್ಲೇ ಮಾಡಿರ್ತಾರೆ. ಇವತ್ತು ತಿಂಡಿ ತುಂಬ ಚೆನ್ನಾಗಿತ್ತು. ಕಾಫಿನೂ ಅಷ್ಟೇ. ಈ ಕಡೆ ಬಂದರೆ ಇಲ್ಲಿ ತಿನ್ಕೊಂಡು ಹೋಗಿ, ಚೆನ್ನಾಗಿದೆ. ಆದರೂ ಏನು ಗುರು, ಇಲ್ಲಿ ಆಟೋ 200 ರೂಪಾಯಿ ತಗೋತಾರೆ ದೂರಕ್ಕೆ. 1 ಕಿಲೋಮೀಟ್ರಿಗೆ 200 ರೂಪಾಯಿ. ಹಾಂ ಹಾಂ, ಇರಲಿ ತೊಂದರೆ ಎಲ್ಲ. ಬನ್ನಿ. ನೀನು ದರ್ಶನ ಒಂದೇ ಅಲ್ಲ ಕಣ, ಅಲ್ಲಿ ಹೋಗಿ ಎಲ್ಲ ನೋಡ್ಬೇಕು. ಅದೆಲ್ಲ ನೋಡ್ಲಿಲ್ಲ ವೇಸ್ಟ್ ಅಲ್ಲ. ಬರೀ ದರ್ಶನಕ್ಕೋಸ್ಕರ ಹೋಗೋದಂದ್ರೆ ಹೆಂಗ ಈಗ ಎಂಟ್ರಿ ಗೇಟೇ ಕ್ಲಾಸ್ ಮಾಡ್ಬಿಟ್ಟು ಏನ್ ಮಾಡ್ತೀಯ ಒಳಗಡೆಗೆ? ಹಾ ಗೊತ್ತಿಲ್ಲ ಏನಾಗುತ್ತೆ ಅಂತ. ಹೌದು, 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 ಹೌದು. ನಮ್ ಸೈಜ್ ನೋಡಿ ಹಾಕ್ತಾನೆ ಇವರು. ರೈಟ್. ಹೊಂಟಾಯ್ತು ಒಳಗಡೆ. ನೀ ಹೇಳಿಲ್ವಾ ಎಲ್ಲ ಹೆಂಗ್ ಗೊತ್ತಾ, ಮಾತಾಡ್ಕೊಂಡು ಸ್ಪೆಷಲ್ ದರ್ಶನ ಕಡಿಮೆ ಇರ್ತದೆ ಅಂತ ಅಲ್ಲಿಗೆ ನಿಂತ್ಕೊಬಿಟ್ಟವ್ರೆ. ಇಲ್ಲಿ ಜನರಲ್ ಖಾಲಿನೇ ಆಗ್ಬಿಟ್ಟಿದೆ. ಜನರಲ್ ತುಂಬ ಕಡೆ ಯಾವುದೋ ಒಂದು ಜೈಲು ಹಂಗೆ ಅಂತೆ, ಎಲ್ಲ ಸ್ಪೆಷಲ್ ದರ್ಶನ ತುಂಬಿಡ್ತಾರಂತೆ, ಜನರಲ್ಲೇ ಖಾಲಿ ಬಿಡಿದ್ದಾರೆ. ಹೌದು, ಹಂಗೆ. ಆದ್ರೂ ಏನೋ ಆಟೋದವರು ಯಪ್ಪ ಈ ತರ ಅವಳಿ ಮಾಡ್ತಾರೆ. ಎಲ್ಲದಕ್ಕೂ 1000, 2000, 500, 200 ರೂಪಾಯಿ ಮಾತು ಅಲ್ಲ. 1 ಕಿಲೋಮೀಟರ್ಗೆ 200 ರೂಪಾಯಿ ಅಂದ್ರೆ ಏನೋ ಯಪ್ಪ. ಈ ಲೆವೆಲ್ ಸ್ಕ್ಯಾಮು. ₹100 ರೂಪಾಯಿ ಹೆಂಗ ಹೋಗ್ಬೋದಪ್ಪ. 100 ರೂಪಾಯಿಗೆ ಹೋಗೋದಿಲ್ಲ. ಹಾ, ಸ್ನಾಕ್ಸ್ ಒಂದು ಟ್ಯಾಕ್ಸ್ ಸ್ಟಾಪ್ ಕೊಟ್ಟು ಹಾ, ಟ್ಯಾಕ್ಸ್ ಸ್ಟಾಪ್ ಕೊಟ್ಟು 200 ರೂಪಾಯಿಗೆ
ಹೋಗುರು ಕಾಫಿ ಗೀಫಿ ಎಲ್ಲ ಕುತ್ಕೊಂಡು ಸೀರಿಯಸ್ ಆಗಿ. ಏನು ತಿಂತಾರ ಇಲ್ಲಿ ತಿಂಡಿ? ಇಲ್ಲಪ್ಪ, ಒಂದು ಸಾಕು, 2 ಪೊಂಗಲ್ ಇನ್ನೇನ. ಈಗೇನು ಬಂದು ಕಡೆ ರೋಡಲ್ವಾ ಅದು ತೋರಿಸ್ತಾ ಇದೆ ಕನಕಪುರದ ಕಡೆಯಿಂದ. ಈಗ ಹ್ಮ್ ಎಲ್ಲಿ ಅದು? ಅಲ್ಲಲ್ಲ, ಇಲ್ಲಿಂದ ಕತ್ರ ಏನೈತೆ ಕೇಳ್ಕೊಳವ ಅಂತ ಅಷ್ಟೇ, ತಿಂತಾರ ಅಂತ. ಅಲ್ಲ ನಿಂತ್ಕೊಳ್ಳಿ ಪಾಪ, ತಿನ್ಲಿ, ನಮ್ದೇ ತಿಂಡಿ ಆಗೈತೆ. ಅವ್ರು ಮೇ ಬಿ ಬೆಳಗ್ಗೆ ಇನ್ನೊಂದ್ಸಲ ದರ್ಶನ ಮಾಡೋರೆ ಕಣ. ಅದೇ ರೀಲ್ ಮಾಡ್ಕೊ ಹೋಗಿರಲ್ಲ ಅವ್ರಾದ್ರೆ ನಮ್ಗೆ ಸಿಗಿಲ್ಲ ಅವರೇ. ಕಿವಿ ಚಿಟ್ಟಿಡ್ದೈತೆ ಗುರು, 600 ಹೊಡೆದೆ. ಸೊ ಏನ್ ಹಿಂಗೂ 600 ಇದ್ದಾರ ಅಪ್ಪ. ಇದೇನೆ ಪಾರ್ಕಿಂಗ್ ರೋಡು. ಜಾಗ ನೋಡಿ ಹೆಂಗಿದೆ, ಪಾರ್ಕಿಂಗ್ ತೋರಿಸ್ತೀನಿ ಬನ್ನಿ. ಇಲ್ಲಿಗೆ 300 ರೂಪಾಯಿ ಕೇಳಿದ್ರು. 300 ರೂಪಾಯಿ ಐತೆ ಆ್ಯಕ್ಚುಲ್ ಆಗಿ. ಯಾವ ಥರ ಸ್ಕ್ಯಾಮ್ ಮಾಡ್ಕೊಬಿಟ್ಟವ್ರೆ ಅಂದೀಗ. ಆಟೋದವ್ನು ಇಲ್ಲಿಗೆ ಬರೋಕ್ಕೆ ಕರೆಕ್ಟಾಗಿ 1 ಕಿಲೋಮೀಟರ್ ಇದೆ. 1 ಕಿಲೋಮೀಟ್ರಿಗೆ 200 ರೂಪಾಯಿ ಕೇಳದ ಬಡ್ಡಿ. ಬೀಪ್ ಸ್ವಾಮಿ, ಡೋಂಟ್ ಯೂಸ್ ದ ರಾಂಗ್ ವರ್ಡ್ಸ್. ಓಕೆ ಸಾರಿ. 1 ಕಿಲೋಮೀಟ್ರಿಗೆ 200 ರೂಪಾಯಿ ಕೇಳಿದ್ರು ಪುಣ್ಯಾತ್ಮರು. ಕಲಿಯುಗದ ಕಲಿಗಳು. ಆಮೇಲೆ ಇದು ಹೆಂಗಾಗಿದೆ, ಯಾವುದೇ ಜಾಗ ಆದರೂ ಅಷ್ಟೇ ಫೇಮಸ್ ಆಗ್ಬಿಟ್ರೆ ಹಿಂಗೆ ಬೇಜಾನ್ ಎನ್ಕ್ಯಾಶ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಎಲ್ಲರಿಗೂ ಕೊಡೋಕ್ಕಾಗತ್ತೋ ಇಲ್ವೋ ಏನು ಯೋಚನೆ ಮಾಡಲ್ಲ. ಅವ್ರಿಗೆ ಎನ್ಕ್ಯಾಶ್ ಆದ್ರೆ ಸಾಕು. ಇಲ್ಲಿ ನೋಡಿ, ವಾ ಇವತ್ತು ತುಂಬ ಖಾಲಿಯಾಗಿದೆ. ಪಕ್ಕದಲ್ಲಿ ಪೋಲೋ, ಆ ಕಡೆ ಅದು 2 ನಿಂತಿದೆ. ನೋಡಬೇಕು ಎಷ್ಟು ಚಾರ್ಜ್ ಮಾಡ್ತಾರೆ ಅಂತ. ನಿನ್ನೆ 150 ಕೊಟ್ಟಾಗಿದೆ. ಹೇಳೋ ಪ್ರಕಾರ ಇನ್ನೊಂದು 150 ರೂಪಾಯಿ ಕೊಡಬೇಕಾಯ್ತೆ ಅಂತ ಅನ್ಕೊಂಡಿದ್ದೀವಿ. ಕೊಡಲಿಲ್ಲ ಅಂದರೂ ಓಕೆ, 150 ರೂಪಾಯಿ ಕೊಡಬೇಕು ಎಕ್ಸ್ಟ್ರಾ ಅಂದರೆ ಕಷ್ಟ. ಒಳ್ಳೆ ಕಣ. ಹಂಗೆ ಡಿಕ್ಕಿ ತೆಗಿಯಪ್ಪ ಒಂಚೂರು. ಸರಿ ಸ್ನೇಹಿತರೆ, ಊರಿಂದ ಆಚೆ ಹೋದ್ಮೇಲೆ ಕನೆಕ್ಟ್ ಆಗೋಣ. ಏನಾದ್ರು ಸ್ಪೆಷಲ್ ಪ್ಲೇಸ್ ಇರೋ ತೋರಿಸ್ತೀನಿ, ಇಲ್ಲ ಡೈರೆಕ್ಟ್ ಮೈಸೂರು. ಧನ್ಯವಾದಗಳು.